ನೋಡಿ ಸ್ನೇಹಿತರೆ, ಇದು ಸ್ಯಾಮ್ಸಂಗ್ A32 ಮೊಬೈಲು. ಇದರಲ್ಲಿ ಪ್ರಾಬ್ಲಮ್ ಏನು ಅಂದರೆ ನೋಡಿ ತೋರಿಸ್ತೀನಿ. ಚಾರ್ಜ್ಗೆ ಹಾಕಿದ್ರೆ ಟೆಂಪ್ರೇಚರ್ ಐ ಅಂತ ನಾವು ಬರುತ್ತೆ. ನೋಡಿ ಸ್ನೇಹಿತರೆ, ಈ ಥರ ಟೆಂಪ್ರೇಚರ್ ಐ ಅಂತ ಬರುತ್ತೆ. ಈ ಥರ ಎರರ್ ಬರುತ್ತೆ. ಮತ್ತು ಅಲ್ಲಿ ಆಮ್ಸ್ ಕೂಡ ನೋಡಿ ಸ್ನೇಹಿತರೆ, ಚಾರ್ಜಿಂಗ್ ಹಾಕ್ತಾ ಇದ್ದೀನಿ. ಚಾರ್ಜಿಂಗ್ ಹಾಕಿದ್ರೆ ನೋಡಿ ಅಲ್ಲಿ ಆಮ್ಸು 1.3 1.4 ಸ್ನೇಹಿತರೆ. ಇದು ಸ್ಯಾಮ್ಸಂಗ್ 325 ಬಿಟ್ ಮ್ಯಾಪ್ ಓಪನ್ ಮಾಡ್ಕೊಳ್ಳಿ. ಅದರೊಳಗಡೆ ಬಿಟ್ ಮ್ಯಾಪ್ ಒಳಗಡೆ ಹೋದರೆ ಇದರಲ್ಲಿ ಈ ಚಾರ್ಜಿಂಗ್ ಎರರು ಮತ್ತು ಟೆಂಪ್ರೇಚರ್ ಎರರ್ ಬಂದ್ಬಿಟ್ಟು ಥರ್ಮಿಸ್ಟರ್ ರಿಜಿಸ್ಟರ್ ಇರುತ್ತಲ್ಲ, ಅದರಲ್ಲಿ ಪ್ರಾಬ್ಲಮ್ ಇರುತ್ತೆ. ಆ ಲೈನ್ ಯಾವುದು ಅಂತ ಫೈಂಡ್ ಮಾಡ್ಕೊಳ್ಳಿ. ನೋಡಿ, ಇದು B2B ಲೈನ್ ಕನೆಕ್ಟ್ರು. B2B ಕನೆಕ್ಟ್ರಲ್ಲಿ ಥರ್ಮಾಸ್ಟಿಕ್ ಲೈನ್ ಯಾವುದು ಅಂತ ಫೈಂಡ್ ಮಾಡ್ಕೊಳ್ಳಿ. ಥರ್ಮಾಸ್ಟಿಕ್ ಲೈನ್ ನೋಡಿ ಇಲ್ಲಿದೆ. ನೋಡಿ, ಇಲ್ಲಿ ಕಾಣ್ತಾ ಇದೆಯಾ? ಬ್ಯಾಟ್ THM ಥರ್ಮ್ಯಾಟಿಕ್. ಎಷ್ಟನೇ ಲೆಗ್ಗು? 1 2 3 4ನೇ ಲೆಗ್ಗು. ಈ ಲೆಗ್ಗು ಡೈರೆಕ್ಟ್ ಎಲ್ಲಿಗೆ ಹೋಗುತ್ತೆ ಅಂದರೆ CPU ಹೋಗುತ್ತೆ. CPU ಗೆ ಸಿಗ್ನಲ್ ಎನೇಬಲ್ ಮಾಡುತ್ತೆ. ಬ್ಯಾಟ್ರಿ ಕೊಡ್ತಾ ಇರೋ ಕರೆಂಟು ವೋಲ್ಟೇಜ್ ಎಷ್ಟಿದೆ, ಅದು ಕರೆಕ್ಟಾಗಿದೆ ಅಂತ ಸಿಗ್ನಲ್ ಕೊಡುತ್ತೆ. ಆಮೇಲೆ ಚಾರ್ಜಿಂಗ್ ಫಾಸ್ಟ್ ಚಾರ್ಜಿಂಗ್ ಆಗೋಕ್ಕೆ ಮತ್ತು ಚಾರ್ಜಿಂಗ್ ಆಗೋದಕ್ಕೆ ICಗೆ ಎನೇಬಲ್ ಮಾಡೋಕ್ಕೆ ಹೇಳುತ್ತೆ. ಇದು CPU ಡೈರೆಕ್ಟ್ CPU ಬರುತ್ತೆ. ಇಲ್ಲೊಂದು ಕೆಪಾಸಿಟ್ರಿಗೆ ಲಿಂಕ್ ಆಗಿದೆ. ಅದು ಬಿಟ್ಟರೆ ಡೈರೆಕ್ಟ್ ಲಿಂಕ್ ಆಗುತ್ತೆ B2B ಕನೆಕ್ಟ್ರಿಗೆ. ಇದರಿಂದ ಸಬ್ಬೋರ್ಡಿಗೆ ಬರುತ್ತೆ. ಸಬ್ಬೋರ್ಡ್ರಲ್ಲಿ ತೋರಿಸ್ತೀನಿ ನೋಡಿ. ಇದು ಸಬ್ಬೋರ್ಡು, B2B ಸಬ್ಬೋರ್ಡು. ಈ ಸಬ್ಬೋರ್ಡಲ್ಲಿ ಆ ಲೈನ್ ಎಲ್ಲಿಗೆ ಬರುತ್ತೆ ಅಂದರೆ ನಿಮಗೆ ತೋರಿಸ್ತೀನಿ. ಆ ಲೈನು ನೋಡಿ, ಇಲ್ಲಿ 2 ರಿಜಿಸ್ಟರ್ ಇದೆ ನೋಡಿ. ಇಲ್ಲಿಗೆ ಬರುತ್ತೆ ಆ ಲೈನು. ಸಬ್ಬೋರ್ಡಿಗೆ ಬಂದು ಈ ಫ್ಲೆಕ್ಸಿಂದ ನೋಡಿ, ಇದರಿಂದ ಬಂದು ಇದರಿಂದ ಈ ಲೈನಿಗೆ ಬರುತ್ತೆ. ಇಲ್ಲಿ 2 ರಿಜಿಸ್ಟರ್ ಹಾಕಿದ್ದಾರೆ. ಒಂದು 100K, ಒಂದು 128K ರಿಜಿಸ್ಟರ್ ಹಾಕಿದ್ದಾರೆ. ಇದೇನು ಮಾಡುತ್ತೆ ಅಂದರೆ ಇಲ್ಲಿ 1.7 ಅಂದರೆ 1.8 ವೋಲ್ಟ್ಸ್ ಬರುತ್ತೆ ಇದಕ್ಕೆ. ಈ ಲೈನ್ ನೋಡಿ, ಈ ಕಡೆ 1.8 ವೋಲ್ಟ್ ಬರುತ್ತೆ ಈ ರಿಜಿಸ್ಟ್ರಿಗೆ. ಈ ಕಡೆ CPU ಹೋಗುತ್ತಲ್ಲ, ಆ ಲೈನ್ ಇರುತ್ತೆ ಡೈರೆಕ್ಟ್ CPUಗೆ. ಮತ್ತು ಇನ್ನೊಂದು ರಿಜಿಸ್ಟ್ರು ನಾನು ರಿಮೂವ್ ಮಾಡಿದ್ದೀನಿ ಇಲ್ಲಿ. ಇದು ಈ ರಿಜಿಸ್ಟ್ರು ಗ್ರೌಂಡಿಗೆ ಲಿಂಕ್ ಆಗಿರುತ್ತೆ, ಅಂದರೆ ಕನೆಕ್ಟ್ ಆಗಿರುತ್ತೆ, ಗ್ರೌಂಡಿಗೆ ಕನೆಕ್ಟ್ ಆಗಿರುತ್ತೆ. ಇದು ಏನು ಮಾಡುತ್ತೆ ಅಂದರೆ ಡಿವೈಡರ್ ಸರ್ಕ್ಯೂಟು 1.7 1.8 ಬರ್ತಾ ಇದೆಯಲ್ಲ ವೋಲ್ಟೇಜು, ಆ ವೋಲ್ಟೇಜ್ನ ಡಿವೈಡೆಡ್ ಮಾಡಿ, ಅಂದರೆ ಇದಕ್ಕೆ ಫಾರ್ಮುಲಾ ಬರುತ್ತೆ V ಪ್ಲಸ್ R1 ಡಿವೈಡೆಡ್ ಬೈ R1 ಪ್ಲಸ್ R1 ಇಂಟು R2. ಈ ಥರ ಒಂದು ಫಾರ್ಮುಲಾ ಬರುತ್ತೆ. ಅದರಲ್ಲಿ ಈ ವ್ಯಾಲ್ಯೂಗಳೆಲ್ಲ ಹಾಕ್ಬಿಟ್ಟು ಫೈಂಡ್ ಮಾಡಿದ್ರೆ ಅದೊಂದು ಎಷ್ಟು ವೋಲ್ಟೇಜ್ ಔಟ್ಪುಟ್ ಕೊಡಬೇಕು ಅಂತ ಗೊತ್ತಾಗುತ್ತೆ. ಇದರಲ್ಲಿ ನನಗೆ ನಾವು ವೋಲ್ಟೇಜ್ ಬೇಕಾಗಿರೋದು ಇದಕ್ಕೆ CPUಗೆ 0.30 ಅಷ್ಟು ವೋಲ್ಟೇಜ್, 30 ಇಲ್ಲ 3.35 0.35 ಇಷ್ಟು ವೋಲ್ಟೇಜ್ ಕೊಟ್ಟರೆ ಇದಕ್ಕೆ ಅದಕ್ಕೆ ಸೆನ್ಸ್ ಆಗುತ್ತೆ ಇದು ಕರೆಕ್ಟಾಗಿ ವೋಲ್ಟೇಜ್ ಬರ್ತಾಯಿದೆ ಇಷ್ಟು ಅಂದರೆ ಎನೇಬಲ್ ಮಾಡ್ಬೋದು ಅಂತ ಅದು ಪರ್ಮಿಷನ್ ಕೊಡುತ್ತೆ. CPU ಮುಂದಕ್ಕೆ ವೋಲ್ಟೇಜು ಸಪ್ಲೈ ಆಗೋದಕ್ಕೆ ಇದನ್ನು ಕೊಡುತ್ತೆ. ಇಲ್ಲಾಂದರೆ ಥರ್ಮಾಸ್ಟಿಕ್ ಎರರ್ ಬರ್ತಾ ಇರುತ್ತೆ. ವೋಲ್ಟೇಜು ಸರಿಯಾಗಿ ಕೊಡಲಿಲ್ಲ ಅಂದರೆ, ಜಾಸ್ತಿ ಕಮ್ಮಿ ಆದರೆ ಥರ್ಮಾಸ್ಟಿಕ್ ಎರರ್ ಬರ್ತಾ ಇರುತ್ತೆ. ಅಂದರೆ ಟೆಂಪ್ರೇಚರ್ ಹೈ ಆಗಿದೆ, ಲೋ ಆಗಿದೆ, ಆ ಥರ ಬರ್ತಾ ಇರುತ್ತೆ. ಅದಕ್ಕೆ ಪ್ರಾಬ್ಲಮ್ ಏನು ಅಂದರೆ ನೋಡಿ, ಸಬ್ಬೋರ್ಡಲ್ಲಿ ಡಿವೈಡರ್ ಸರ್ಕ್ಯೂಟ್ ಇರುತ್ತಲ್ಲ, ಆ ಸರ್ಕ್ಯೂಟ್ ಹತ್ರ ಈ ರೆಜಿಸ್ಟ್ರುಗಳು ಕಾಂಪೊನೆಂಟಲ್ಲಿ ಇನ್ನೂ ಪ್ರಾಬ್ಲಮ್ ಇದ್ದರೆ, ವ್ಯಾಲ್ಯೂ ಕಮ್ಮಿ ಆಗಿದರೆ ನಾನು ಫೈಂಡ್ ಮಾಡಿದ್ದೀನಿ. ಫೈಂಡ್ ಹೆಂಗೆ ಮಾಡೋದು ಅಂತ ಅಂದರೆ ಒಂದು ನೋಡಿ, ಇದನ್ನು ತೊಗೊಂಡಿದ್ದೀನಿ. ಇದು ಏನಂದರೆ ವೋಲ್ಟೇಜ್ ರೆಗ್ಯುಲೇಟರ್, ಅಂದರೆ ವೋಲ್ಟೇಜ್ ಕಮ್ಮಿ ಜಾಸ್ತಿ ಮಾಡೋದಕ್ಕೆ, ವಾಲ್ಯೂಮ್ ಕಂಟ್ರೋಲ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ.
ಇದರಲ್ಲಿ ಹೆಂಗೆ ಫೈಂಡ್ ಮಾಡೋದು ಅಂದರೆ ನೋಡಿ, ರೆಜಿಸ್ಟರ್ ನಾನು ರಿಮೂವ್ ಮಾಡಿದ್ದೀನಲ್ಲ, ಆ ಜಾಗಕ್ಕೆ ನೋಡಿ ಈ ಎರಡು ಕಡೆ ಒಂದು ಜಂಪಿಂಗ್ ವೈರ್ ತೊಗೊಂಡು ನೋಡಿ ಇವೆರಡಕ್ಕೂ ಲಿಂಕ್ ಕನೆಕ್ಟ್ ಮಾಡಿಕೊಂಡು ಇದಕ್ಕೆ ಕನೆಕ್ಟ್ ಮಾಡಬೇಕು. ಒಂದು ಲೈನ್ ಗ್ರೌಂಡ್ಗೆ, ಒಂದು ಲೈನು ಸಿ ಪಿ ಹೋಗುತ್ತಲ್ಲ ಲೈನು, ಥರ್ಮೋಸ್ಟಿಕ್ ಲೈನು, ಅದಕ್ಕೆ ಕನೆಕ್ಟ್ ಮಾಡಿ ಇದನ್ನು ಅಂದರೆ ಚಾರ್ಜಿಂಗ್ ಕನೆಕ್ಟ್ ಮಾಡಿ, ಚಾರ್ಜಿಂಗ್ ವೈರ್ನ ಕನೆಕ್ಟ್ ಮಾಡಿ, ಆ ಚಾರ್ಜಿಂಗ್ನ ಕನೆಕ್ಟ್ ಮಾಡಿ ವೋಲ್ಟೇಜ್ನ ಇದರಲ್ಲಿ ವಾಲ್ಯೂಮಲ್ಲಿ ನೋಡಿ ಇದರಲ್ಲಿ ಈ ಥರ ಟ್ಯೂನ್ ಮಾಡಬೇಕು. ಟ್ಯೂನ್ ಮಾಡಿದಾಗ ಏನಾಗುತ್ತೆ, ಅದಕ್ಕೆ ಬೇಕಾಗಿರೋ ವೋಲ್ಟೇಜ್ ಬಂದಾಗ ಆ ಎರರ್ ಏನಿರುತ್ತೆ ಅದು ಹೋಗ್ಬಿಡುತ್ತೆ. ಆವಾಗ ಇದನ್ನು ರಿಮೂವ್ ಮಾಡಿಕೊಂಡು ಇದ್ರ ವ್ಯಾಲ್ಯೂ ಚೆಕ್ ಮಾಡ್ಕೋಬೇಕು. ಇದರಲ್ಲಿ ಮಲ್ಟಿಮೀಟ್ರ್ ತೊಗೊಂಡು ಆ ಮಲ್ಟಿಮೀಟ್ರಲ್ಲಿ ನೋಡಿ ಇದು ಡಯೋಡು 20K ಇದನ್ನು ಸೆಟ್ ಮಾಡ್ಕೊಂಡಿದ್ದೀನಿ. ಆ ಸೆಟ್ ಮಾಡ್ಕೊಂಡಿರೋದ್ರಲ್ಲಿ ಇದ್ರ ವ್ಯಾಲ್ಯೂ ಚೆಕ್ ಮಾಡ್ಕೋಬೇಕು. ರೆಗ್ಯುಲೇಟರ್ ವ್ಯಾಲ್ಯೂನ ನಾವು ಟ್ಯೂನ್ ಮಾಡಿರ್ತೀವಲ್ಲ, ಅದು ಯಾವಾಗ ಯಾರು ಹೋಗಿರುತ್ತೋ ಆ ಜಾಗಕ್ಕೆ ನಿಲ್ಲಿಸ್ಕೊಂಡು ಟ್ಯೂನಿಂಗ್ನ ರಿಮೂವ್ ಮಾಡ್ಕೊಂಡಿದ್ದನ್ನು ಇದ್ರದ್ದು ವ್ಯಾಲ್ಯೂ ಚೆಕ್ ಮಾಡಿಕೊಂಡ್ರೆ ರಿಜಿಸ್ಟ್ರ್ ವ್ಯಾಲ್ಯೂ ಏನು ಅಂತ ಗೊತ್ತಾಗ್ಬಿಡುತ್ತೆ. ಎಷ್ಟು ಕೆ ಇದೆ, ಎಷ್ಟು ಓಮ್ಸ್ ಇದೆ ಅಂತ ಆ ರಿಜಿಸ್ಟ್ರನ್ನ ಅದನ್ನು ಯಾವ್ದಾರ ಹಳೆ ಬೋರ್ಡಲ್ಲಿ ಒಂದು ಆ ಸೇಮ್ ವ್ಯಾಲ್ಯೂ ಇರೋದು ಯಾವ್ದಾರ ಒಂದು ರಿಜಿಸ್ಟ್ರುಗಳ್ನ ಹುಡುಕ್ಬಿಟ್ಟು ಆ ರಿಜಿಸ್ಟ್ರ್ ತೊಗೊಂಬಂದು ಇಲ್ಲಿಗೆ ಹಾಕಿ ಕನೆಕ್ಟ್ ಮಾಡಿದ್ರೆ ಪ್ರಾಬ್ಲಮ್ ಸಾಲ್ವು. ನಿಮಗೆ ಅದನ್ನು ಹೇಗೆ ಏನಾಗಿ ಮಾಡಬೇಕು ಅಂತ ನಿಮಗೆ ನೋಡಿ ಈಗ ಈ ಥರ ಕನೆಕ್ಟ್ ಮಾಡ್ಕೋಬೇಕು ಎರಡೂ ಕಡೆ. ರಿಜಿಸ್ಟ್ರು ಅಲ್ಲಿ ಕಂಡುಹಿಡಿಯೋದಕ್ಕೆ ಆ ರಿಜಿಸ್ಟ್ರು ವ್ಯಾಲ್ಯೂ ಕಂಡುಹಿಡ್ಕೊಳ್ಳೋದು ಹೆಂಗೆ ಅಂದರೆ ಇದು ಕಂಟ್ರೋಲ್ ಅಂತಾರೆ ನೋಡಿ. ಇದು ಜಂಪಿಂಗ್ ಆಗಿದೆ ನೋಡಿ, ಜಂಪಿಂಗ್ ಮಾಡ್ಕೊಂಡಿದ್ದೀನಿ. ನಿಮಗೆ ಕರೆಕ್ಟಾಗಿ ಝೂಮಿಂಗ್ ಮಾಡಿ ತೋರಿಸ್ತೀನಿ. ಇದು ನನ್ನ ಹತ್ರ ಜಂಪಿಂಗ್ ಮಾಡ್ಕೊಂಡಿದ್ದೀನಿ. ಇವಾಗ ಚಾರ್ಜಿಂಗ್ ಕನೆಕ್ಟ್ ಮಾಡ್ತೀನಿ ನೋಡಿ, ಚಾರ್ಜಿಂಗ್ ವೈರು. ಓಕೆ, ಇದಕ್ಕೆ ಚಾರ್ಜಿಂಗ್ ಕನೆಕ್ಟ್ ಮಾಡ್ತೀನಿ. ಚಾರ್ಜಿಂಗ್ ಕನೆಕ್ಟ್ ಮಾಡು ನೋಡಿ ಮಾಡಿದೆ. 1.1 1.4 ಆಮ್ಸ್ ತಗೋತಾ ಇದೆ. ತೊಗೊಂಡು 0 ಆಯಿತು ನೋಡಿ. ಎರರ್ ಬರ್ತಾಯಿದೆ ಇವಾಗ. ಆಯಿತು ಮೇಡಮ್, ಆಯಿತು ಸರ್. ನೋಡಿ ಎರರ್ ಬರ್ತಾಯಿದೆ. ಓಕೆ, ಅಲ್ಲಿ ನೋಡಿ 0 ಆಗಿದೆ. ಚಾರ್ಜಿಂಗ್ ತಗೋತಾ ಇಲ್ಲ ಒಂಚೂರು. ನಿಮಗೆ ಈಗ ಫೈಂಡ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಈಗ ಔಟ್ಪುಟ್ಟು 3 ವೋಲ್ಟ್ಸ್ ಕೊಡಬೇಕಲ್ವಾ, 0.3 ವೋಲ್ಟ್ಸು ಔಟ್ಪುಟ್ ಕೊಡಬೇಕು. ಔಟ್ಪುಟ್ ಬಂದ್ಬಿಟ್ಟು 0.8 ಬರ್ತಾಯಿದೆ, ಅಲ್ಲ ಇನ್ಪುಟ್ ಬಂದ್ಬಿಟ್ಟು 0.8 ಬರ್ತಾಯಿದೆ. ಅದಕ್ಕೆ ಸಿ ಪಿಗೆ ಹೋಗೋ ಲೈನ್ಗೆ ವೋಲ್ಟೇಜ್ ಬೇಕಾಗಿರೋದು ಎಷ್ಟು, 0.30 ಅಂದರೆ 0.030 ಬೇಕಾಗಿರೋದು ವೋಲ್ಟೇಜು. 0.30 ಬೇಕಾಗಿರೋದು. ಅದಕ್ಕೆ ಎಷ್ಟಕ್ಕೆ ಹೋಗಬೇಕು ಅಷ್ಟು ನೋಡಿ. ಇದು ಟ್ಯೂನ್ ಮಾಡಿದ್ದೀನಿ. ಇದು ನೋಡಿ, ಇದರಲ್ಲಿ ಟ್ಯೂನ್ ಮಾಡಿದ್ದೀನಿ. ಅದಕ್ಕೆ ಈಗ ಕರೆಕ್ಟಾಗಿ ಟ್ಯೂನ್ ಆಗಿದೆ. ಈಗ ನೋಡಿ ಚಾರ್ಜಿಂಗ್ ಆಗ್ತಾಯಿದೆ ಇವಾಗ. ಫಾಸ್ಟ್ ಚಾರ್ಜಿಂಗು 9 ವೋಲ್ಟ್ಸ್ ನೋಡಿ, 9 ವೋಲ್ಟ್ಸ್ 5 ಆಮ್ಸು ಕಾಣ್ತಾ ಇದೆಯಾ. ಚಾರ್ಜಿಂಗ್ ಆಗ್ತಾಯಿದೆ. ಚಾರ್ಜಿಂಗು ತೋರಿಸ್ತೀನಿ ನಿಮಗೆ ಆಗ್ತಾಯಿದೆ ಇಲ್ಲ ಅಂತ. ಓಕೆ, ನೋಡಿ ಕಾಣ್ತಾ ಇದೆ. ನೋಡಿ ಸ್ನೇಹಿತರೆ, ಇವೆರಡು 5K ರಿಜಿಸ್ಟ್ರುಗಳ್ನ ಚೇಂಜ್ ಮಾಡೈತೆ ನೋಡಿ. ಇದು ಈ ಕಡೆ 1.8 ವೋಲ್ಟ್ ಔಟ್ಪುಟ್ ಇನ್ಪುಟ್ ಬರುತ್ತೆ.
ಬೇಕು ಅಂದರೆ 0.30 ಇಲ್ಲ 40 ವೋಲ್ಟೇಜು ಕೊಟ್ಟರೆ ಸಾಕು, ನಿಮ್ಮ ಕಂಪ್ಲೇಂಟ್ ಸಾಲ್ವ್ ಆಗುತ್ತೆ. ನೋಡಿ, ಈ 2 ರಿಜಿಸ್ಟ್ರ್ಗಳನ್ನ ಚೇಂಜ್ ಮಾಡೈತೆ. ಸಬ್ ಬೋರ್ಡಲ್ಲಿ ಡಿವೈಡರ್ ಸರ್ಕ್ಯೂಟ್ ಇರೋದು ನೋಡಿ, ಇಲ್ಲಿಂದ ಒಂದು ಥರ್ಮೋಸ್ಟಿಕ್ ಲೈನ್ ಬರುತ್ತೆ, ಇದಕ್ಕೆ ಬಂದು ನೋಡಿ ಈ ಕಡೆ ಕನೆಕ್ಟ್ ಆಗುತ್ತೆ, ಈ ರಿಜಿಸ್ಟ್ರಿಗೆ ಕನೆಕ್ಟ್ ಆಗುತ್ತೆ. ಇನ್ನೊಂದು ಇನ್ಪುಟ್ ಬಂದ್ಬಿಟ್ಟು 1.8 ವೋಲ್ಟ್ ಬರುತ್ತೆ ಈ ಕಡೆ. ಮತ್ತು ಈ ರಿಜಿಸ್ಟ್ರ್ ಇದೆಯಲ್ಲ, ಇದು 5K, ಇದು 5Kನೇ. ಈ ರಿಜಿಸ್ಟ್ರಲ್ಲಿ ಒಂದು ಗ್ರೌಂಡಿಗೆ ಕನೆಕ್ಟ್ ಆಗಿರುತ್ತೆ, ಇದು CPU ಲೈನು, ಅದೇ ಮಾಮೂಲಿ ಥರ್ಮೋಸ್ಟಿಕ್ ಲೈನು ಕನೆಕ್ಟ್ ಆಗಿರುತ್ತೆ. ಇದೇನು ಮಾಡುತ್ತೆ ಅಂದರೆ 1.8 ವೋಲ್ಟೇಜ್ ಬಂದಿರೋದನ್ನ ಡಿವೈಡ್ ಮಾಡಿ, ಇವೆರಡು ರಿಜಿಸ್ಟರ್ಸ್ ಡಿವೈಡ್ ಮಾಡಿ, ಇದಕ್ಕೆ ಬೇಕಾಗಿರೋದು 4 ವೋಲ್ಟ್ಸು 0.040 ವೋಲ್ಟೇಜನ್ನ ಪ್ರೊವೈಡ್ ಮಾಡುತ್ತೆ. ಅದಕ್ಕೆ ಬೇಕಾಗಿರೋ ವೋಲ್ಟೇಜ್ ಕೊಟ್ಟಾಗ ಇದಕ್ಕೆ ನಮಗೆ ಅದು ಸಿಗ್ನಲ್ ಕೊಡುತ್ತೆ CPU-ಗೆ, ಈಗ ಕರೆಕ್ಟಾಗಿದೆ ವೋಲ್ಟೇಜು, ಚಾರ್ಜಿಂಗ್ ಆಗೋದಕ್ಕೆ ಚಾರ್ಜಿಂಗ್ IC-ಗೆ ಸಪ್ಲೈ ಕೊಡುತ್ತೆ. ಚಾರ್ಜಿಂಗ್ IC ವರ್ಕ್ ಮಾಡ್ಬೋದು ಇನ್ಮೇಲೆ ಅಂತ. ಅದು ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ನಡೆಯುತ್ತೆ ಅವೆಲ್ಲ ಕೆಲಸ, ವೋಲ್ಟೇಜ್ ಕರೆಂಟು ಇದರಲ್ಲಿ. ಓಕೆ, ಈಗ ನಮ್ಮ ಕಂಪ್ಲೇಂಟ್ ನೋಡಿ ಚಾರ್ಜಿಂಗ್ ಆಗ್ತಾಯಿದೆ. ಇಷ್ಟು ತನಕ ಅಂದರೆ ಫುಲ್ಲಾಗಿರ್ಬೋದು ಬ್ಯಾಟ್ರಿ, ಹಾಗಾಗಿ 0.04 ತೋರಿಸ್ತಾ ಇದೆ. 9 ವಾಟ್ಸು ಅಂದರೆ ಫಾಸ್ಟ್ ಚಾರ್ಜಿಂಗು, 9 ವಾಟ್ಸು. ಈಗ ನೋಡ್ತೀನಿ ನಿಮಗೆ ಹೆಂಗೆ, ಏನು ಪ್ರಾಬ್ಲಮ್ ಸರಿಯಾಗಿದೆಯಾ ಇಲ್ವಾ ನಿಮಗೆ ತೋರಿಸ್ತೀನಿ. ನೋಡಿ ಚಾರ್ಜಿಂಗ್ ಆಗ್ತಾಯಿದೆ, ಫುಲ್ಲಾಗಿದೆ, ಅದಕ್ಕೆ ಕಮ್ಮಿ ಆಗಿದೆ ವಾಮ್ಸು. ನೋಡಿ ಆಗ್ತಾಯಿದೆ, ಪ್ರಾಬ್ಲಮ್ ಸಾಲ್ವು. ಯಾವುದೇ ಥರ ಚಾರ್ಜಿಂಗ್ ಸಮಸ್ಯೆ ಇಲ್ಲ. ನೋಡಿ ಚಾರ್ಜಿಂಗ್ ಆಗ್ತಾಯಿದೆ ನೀಟಾಗಿ. ಈಗ ಚಾರ್ಜಿಂಗ್ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಇದರಲ್ಲಿ ಬರ್ತಾಯಿದೆ ಏನಂದರೆ ಟೆಂಪ್ರೇಚರ್ ಐ, ಥರ್ಮೋಸ್ಟಿಕ್ ಅಂದರೆ ಇದು ಥರ್ಮೋಸ್ಟಿಕ್